ನಮಸ್ಕಾರ ಬಂಧುಗಳೇ. ನಾವು ಎಂದಿನಂತೆ ಹಲವಾರು ವಿಚಾರಗಳನ್ನೇ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬಂದಿದ್ದೇನೆ. ಈಗಾಗಲೇ ನಿದ್ರೆಗೆ ತೊಂದರೆ ಇರುವಂತಹ ವ್ಯಕ್ತಿಗಳಿಗಾಗಿ, ನಿದ್ರೆಗೆ ಯಾರು ಬೇಕೋ ಅವರಿಗಾಗಿ ಹಲವು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬಂದಿದ್ದೇನೆ. ಅದರಲ್ಲೂ ಆಕ್ಯುಪ್ರೆಷರ್ ಎಂಬ ಇದರಲ್ಲಿಗೆ ಕೆಲವು ಪಾಯಿಂಟ್ಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೆ. ಅದರಲ್ಲಿ ಈಗಾಗಲೇ 2-3 ಪಾಯಿಂಟ್ಗಳ ಬಗ್ಗೆ ವಿವರವಾಗಿ ಹೇಳಿದ್ದೇನೆ. ಇವತ್ತು ನಾನು ಮೂರನೇ ಒಂದು ಪಾಯಿಂಟನ್ನು, ಅದು ಯಾವ ಪಾಯಿಂಟು, ಅದರಿಂದ ಏನು ಉಪಯೋಗ, ಈ ಪಾಯಿಂಟ್ ಯಾವ ರೀತಿ ನಮಗೆ ನಿದ್ರೆಯನ್ನು ತರಿಸುತ್ತದೆ ಎಂಬುದರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೇನು ಸೆನ್ಮನ್ ಅಂದರೆ HT7 ಅಂತ ನಾವು ಹೇಳ್ತೀವಿ. HT7 ಅದು ಎಲ್ಲಿ ಬರುತ್ತೆ? ಅದೇ ನೋಡಿ, ನಿಮ್ಮ ಕಿರುಬೆರಳಿರುತ್ತೆ ನೋಡಿ, ಈ ಕಿರುಬೆರಳು ಇದರ ಕೆಳಗೆ, ಇಲ್ಲಿ ಕಿರುಬೆರಳ ಕೆಳಗೆ ಇಲ್ಲಿ ಬರುತ್ತೆ. ಇಲ್ಲಿ ಕಿರುಬೆರಳು ಅಂದರೆ ಈಗ ಕಿರುಬೆರಳು, ಈ ಕಿರುಬೆರಳಿನ ಹಿಂಭಾಗದಲ್ಲಿ ಇಲ್ಲಿ ಬರುವಂಥ ಈ ಪಾಯಿಂಟಲ್ಲಿ ನೀವು ಒತ್ತಬೇಕು. ಅದನ್ನು ಈ ಬೆರಳಿಂದನೋ ಅಥವಾ ಈ ಬೆರಳಿಂದನೋ ಒತ್ತಬೇಕು. ಅದಕ್ಕೆ ನಾವು ಅದಕ್ಕೆ ಹೇಳ್ತಾ ಇರೋದು ಸೆನ್ಮನ್ ಪಾಯಿಂಟ್ ಅಥವಾ HT7. ಇದು ಏನು ಕೆಲಸ ಮಾಡುತ್ತೆ, ಇದರಿಂದ ನಮಗೆ ನಿದ್ದೆ ಬರುತ್ತೆ ಎಂಬುದನ್ನೆಲ್ಲವನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಸುದ್ದಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿದ್ರೆಗೆ ಬೇಕಾದಂಥ ಹಲವಾರು ವಿಚಾರಗಳನ್ನು ಈವರೆಗೆ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕೆಂದು ಬಂದಿದ್ದೇನೆ. ಅಂದರೆ ಆಕ್ಯುಪ್ರೆಷರ್, ಅದರ ಪಾಯಿಂಟ್ಗಳ ಮೂಲಕ ಯಾವ ರೀತಿಯ ನಿದ್ರೆಗೆ ನಮಗೆ ಅನುಕೂಲವಾಗುತ್ತದೆ, ಅದರಿಂದ ಯಾವ ರೀತಿಯಲ್ಲಿ ನಮಗೆ ನಿದ್ರೆಗೆ ಸಮಸ್ಯೆ ಇದೆ ಎಂಬುದನ್ನು ಮೊದಲು ಕಂಡುಕೊಳ್ಬೇಕು. ಮೊದಲು ಕಂಡುಕೊಂಡು ಆ ನಿದ್ರೆಗೆ ತೊಂದರೆ ಇರುವಂತಹ ಯಾವ ಪಾಯಿಂಟನ್ನು ನಾವು ಒತ್ತಿದರೆ ನಮಗೆ ಬೇಗನೆ ನಿದ್ದೆ ಬರುತ್ತದೆ ಎಂಬುದು ಗೊತ್ತಾಗುತ್ತೆ. ಅಂಥ ವಿಚಾರಗಳನ್ನು ಹೇಳುವ ರೀತಿ ಇದೆಯಲ್ಲ, ಮಾಡುವ ರೀತಿ, ನಾವು ಆಕ್ಯುಪ್ರೆಷರನ್ನು ಫಾಲೋ ಮಾಡೋದರಲ್ಲಿ ಅದನ್ನು ನಾವು ಅನುಸರಿಸುವ ರೀತಿ ಬಹಳ ಮುಖ್ಯವಾಗಿರುತ್ತದೆ. ಆದರೆ ಆ ರೀತಿ ಇದೆಯಲ್ಲ, ಅದನ್ನು ನಾವು ಇವತ್ತು ಮಾತಾಡಬೇಕಂತಿದ್ದೇವೆ. ಅದರಲ್ಲಿ ಈಗಾಗಲೇ 2 ಪಾಯಿಂಟ್ಗಳನ್ನು ನಾವು ನಿಮಗೆ ಹೇಳಿದ್ದೇನೆ. ಇವತ್ತು ನಾನು ಸೆನ್ಮನ್ ಅಥವಾ HT7 ಎಂಬ ಒಂದು ಪಾಯಿಂಟ್ ಬಗ್ಗೆ ಹೇಳ್ತೀವಿ. ಅದನ್ನು ಸ್ಪೀಲನ್ ಅದನ್ನು ಸ್ಪಿರಿಟ್ ಗೇಟ್ ಅಂತಲೂ ಹೇಳ್ತೇವೆ. ಅದಕ್ಕೆ ಸ್ಪಿರಿಟ್ ಗೇಟ್ ಅಥವಾ HT7 ಇದು ಮನಸ್ಸನ್ನು ಶಾಂತಗೊಳಿಸಿ ಎಕ್ಸೈಟನ್ನು ಕಡಿಮೆ ಮಾಡಿ ನಿದ್ರೆಗೆ ಪ್ರಚೋದಿಸುತ್ತದೆ. ಮತ್ತು ಇದು ನಮ್ಮ ಎಮೋಷನಿಂದ ಬರುವಂತಹ ಸಮಸ್ಯೆಗಳನ್ನು, ಅದಕ್ಕೆ ಬರುವಂಥ ಎಮೋಷನ್ ಯಾವುದೋ ಚಿಂತೆಯಿಂದ ಬರುವಂತಹ ಕೋಪದಿಂದ ಆಗಿರ್ಬೋದು, ಅಥವಾ ಯಾರ ಮೇಲನೋ ಕೋಪದಿಂದ ಆಗಿರ್ಬೋದು, ಅಥವಾ ನಮಗೇನಾಗಿರೋ ದುಃಖದಿಂದ ಇರ್ಬೋದು, ಅಥವಾ ನಮ್ಮ ಪ್ರೀತಿಸಿದವರನ್ನು ಬಿಟ್ಟು ಬರುವಂತಹ ಒಂದು ಸಮಸ್ಯೆ ಆಗಿರ್ಬೋದು. ಇಂತಹ ಎಮೋಷನಿಂದ ನಿದ್ರೆಗೆ ಭಂಗವಾದರೆ ಇದನ್ನು ಬಳಸುವುದು ಉತ್ತಮವಾಗಿದೆ. ಅಂದರೆ ಎಮೋಷನಿಂದ ಬರುವಂಥ ಇದು ಹಾಗೆಯೇ ಎದೆಗೆ ಸಂಬಂಧಪಟ್ಟ, ಅಂದರೆ ಹಾರ್ಟಿಗೆ ಸಂಬಂಧಪಟ್ಟ ವಿಚಾರಗಳು, ಹಾಗೆಯೇ ಉಸಿರಾಟಕ್ಕೆ ತೊಂದರೆ ಬರುವಂಥ ಸಮಸ್ಯೆಗಳಿಗೂ ಇದು ಉತ್ತಮವಾದಂಥ ಪರಿಹಾರ ವಿಧಾನ. ಆದರೆ ಎಷ್ಟೋ ಜನರು ಹೇಳ್ತಾರೆ, ನೀವು ಅದು ಸರಿಯಾದ ಜಾಗವನ್ನು ಸರಿಯಾಗಿ ತೋರಿಸ್ತಾ ಇಲ್ಲ ಅಂತ. ಆದರೆ ನೀವು ಎಲ್ಲ ವಿಡಿಯೋಗಳನ್ನು ನೋಡಿದರೆ ಮಾತ್ರ ನಿಮಗೆ ಅದರ ಎಲ್ಲ ವಿಚಾರಗಳು ತಿಳಿಯುವ. ಒಂದೇ ವಿಡಿಯೋವನ್ನು ನೋಡಿಬಿಟ್ಟು ನೀವು ನನಗೆ ಅದು ಗೊತ್ತಾಗಿಲ್ಲ, ಇದು ಗೊತ್ತಾಗಿಲ್ಲ, ಅರ್ಥವಾಗಿಲ್ಲ ಅಂತ ಹೇಳಿದರೆ ಸಾಧ್ಯವಿಲ್ಲ. ಅದಕ್ಕೆ ಎಲ್ಲ ವಿಡಿಯೋಗಳು ನೋಡಿ, ಯಾವ ಪಾಯಿಂಟ್ ನಾನು ಎಲ್ಲಿ ತೋರಿಸ್ತಾ ಇದ್ದೀನಿ ಆ ಪಾಯಿಂಟನ್ನು ಒತ್ತಬೇಕು. ಆದರೆ ಇದು ಪಾಯಿಂಟಿನ ಬಗ್ಗೆ ಗೊತ್ತಿರೋರು ಮಾತ್ರ ದಯವಿಟ್ಟು ಇದನ್ನು ನೋಡಿಬಿಟ್ಟು ಚರ್ಚೆ ಮಾಡಬೇಡಿ. ಗೊತ್ತಿಲ್ಲದೇ ಇರುವವರಿಗೆ ನಾವು ಮಾಡ್ತಿರೋದು, ಗೊತ್ತಿರೋರಿಗೆ ನಾನು ಯಾಕೆ ಹೇಳ್ಕೊಡ್ಬೇಕು? ಗೊತ್ತಿರೋರು ಅದನ್ನು ಫಾಲೋ ಮಾಡಿದ್ರೆ ಸಾಕಲ್ಲ. ಅವರು ಇದನ್ನು ನೋಡಿ ಅವರ ಇಷ್ಟಾನಿಷ್ಟಗಳನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಗೊತ್ತಿಲ್ಲದೇ ಇರುವವರು ಇದನ್ನು ನೋಡಿ ಫಾಲೋ ಮಾಡಿ. ಹಾಗೆಯೇ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ
ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅಲ್ಲದ್ರೆ ನಿಮಗೆ ಅರ್ಧಂಬರ್ಧ ಗೊತ್ತಾಗಿ ಇನ್ನು ಅರ್ಧ ಗೊತ್ತಾಗದೆ ನೀವು ಭಾಳ ಕಷ್ಟಪಡಬೇಕಾಗುತ್ತೆ. ಅದರಿಂದ ಅರ್ಥ ಆಗದೆ ನೀವು ಸಂಶಯಕ್ಕೊಳಗಾಗಬೇಕಾಗುತ್ತೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಅವಶ್ಯಕ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ವಿಷಯ ಏನೆಂದರೆ ನಮ್ಮ ಅಂದರೆ ಸ್ಪಿರಿಟ್ ಗೇಟ್ ಅಥವಾ HD7 ಅಥವಾ ಸೆನ್ಮರ್ ಎಂಬ ಈ ಪಾಯಿಂಟನ್ನು ಅದು ನಾನು ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ನಿಮ್ಮ ಈ ಕಿರುಬೆರಳು ಇದೆಯಲ್ಲ, ಈ ಕಿರುಬೆರಳು 2 ಕೈದು ಕಿರುಬೆರಳನ್ನು ನೋಡ್ಬೋದು. ನೋಡಿ, ಈ ಕಿರುಬೆರಳಿನ ಈ ಕೆಳಗೆ ಇಲ್ಲಿ ನೋಡಿ, ಇಲ್ಲಿ ನೀವು ತೋರು ಬೆರಳಿನಿಂದ ಅಥವಾ ನಡು ಬೆರಳಿನಿಂದ ಮಸಾಜ್ ಮಾಡಿ, ಹೀಗೆ ಮಸಾಜ್ ಮಾಡಿ ಆಮೇಲೆ ನಿಧಾನವಾಗಿ ಒತ್ತಬೇಕು. ಆವಾಗಲೂ ಸಹ ನೀವು ಒತ್ತುವಾಗ, ಹೀಗೆ ಮಾಡುವಾಗ ನೀವು ನಿಮ್ಮ ಉಸಿರಾಟವನ್ನು ದೀರ್ಘವಾದಾಗಿ ಉಸಿರನ್ನು ಎಳೆದುಕೊಂಡು ಸ್ವಲ್ಪ ಹೊತ್ತು ದೇಹದ ಒಳಗೆ ಇಟ್ಟುಕೊಂಡು ಹಾಗೆಯೇ ಬಿಡಬೇಕು. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡುವಂಥ ಈ ಕ್ರಿಯೆ ಪ್ರಾಣಾಯಾಮದ ವ್ಯಾಯಾಮವನ್ನು ನೀವು ಮಾಡಬೇಕಾಗುತ್ತೆ. ಮಾಡುತ್ತಾ ಇದನ್ನು ಈಗ ಮಾಡಬೇಕು. ಅದಕ್ಕಿಂತ ಮೊದಲು ನಿಮಗೆ ಯಾವ ರೀತಿ ಕುಳಿತುಕೊಂಡರೆ, ನೀವು ಮಲಗುವುದಕ್ಕಿಂತ ಮೊದಲು ಮಲಗಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡು ಆರಾಮಾಗಿ ಕೂತ್ಕೊಂಡಿರಬೇಕು. ನಿಮಗೆ ಯಾವುದೇ ಒಂದು ಸಮಸ್ಯೆ ಅಥವಾ ನೋವು ಯಾವುದೂ ಇಲ್ಲದೇ ಇರುವಂತಹ ಒಂದು ಸರಿಯಾದ ಪೊಸಿಷನಲ್ಲಿ ನೀವು ಕುಳಿತುಕೊಂಡು ಈ ಕ್ರಿಯೆಯನ್ನು ಮಾಡಬೇಕು. ಆವಾಗ ನೀವು ಆ ಕ್ರಿಯೆಯನ್ನು ಮಾಡಬೇಕಾದ್ರೆ ನೀವು ನನಗೆ ನಿದ್ದೆ ಬರಲಿ, ನನಗಿರುವಂಥ ಸಮಸ್ಯೆಗಳು ಪರಿಹಾರವಾಗಲಿ, ನನ್ನ ಸಮಸ್ಯೆಗಳು, ನನಗೆ ಉಸಿರಾಡಕ್ಕಿರುವಂಥ ತೊಂದರೆ ಅಥವಾ ನನ್ನ ಆತಂಕ ನಿವಾರಣೆ ಆಗಲಿ, ನನ್ನ ಮನಸ್ಸು ಶಾಂತವಾಗಲಿ, ನಮ್ಮ ಮನಸ್ಸು ಶಾಂತವಾಗಲಿ, ನನಗೆ ಇರುವಂತಹ ಹಾರ್ಟಿನ ಅಥವಾ ನನ್ನ ಉಸಿರಾಟಕ್ಕಿರುವ ತೊಂದರೆಯನ್ನು ನಿವಾರಣೆ ಆಗಲಿ, ಇದೆಲ್ಲವೂ ನಿವಾರಣೆಯಾಗಿ ನಾನು ಸುಖವಾಗಿ ನಿದ್ರೆ ಮಾಡಬೇಕು ಎಂಬ ಒಂದೇ ಒಂದು ಯೋಚನೆಯನ್ನು ನೀವು ಮಾಡಬೇಕು. ಬೇರೆ ಯಾವ ಯೋಚನೆಯನ್ನು ನೀವು ಈ ಸಮಯದಲ್ಲಿ ಮಾಡಬಾರ್ದು. ಈಗ ಮತ್ತೊಂದು ಸರಿ ಹೇಳ್ತೀನಿ. ನೀವು ಮಲಗಲು ಹೋಗುವ ಮೊದಲು ನೀವು ಸ್ವಲ್ಪ ಹೊತ್ತು ಆರಾಮಾಗಿ ಕುಳಿತುಕೊಂಡು ಉಸಿರನ್ನು ಒಳಗೆ ನಿಧಾನವಾಗಿ ಎಳೆದುಕೊಂಡು ಸ್ವಲ್ಪ ಹೊತ್ತು ಒಳಗೆ ಉಸಿರನ್ನಿಟ್ಟುಕೊಂಡು ನಿಧಾನವಾಗಿ ಹೊರಗೆ ಬಿಡುತ್ತಾ ನಿಮ್ಮ ಹಸ್ತದ ಈ ಪಾಯಿಂಟ್, ಅಂದರೆ ಕಿರುಬೆರಳ ಕೆಳಗೆ ಇಲ್ಲಿ ಈ ಪಾಯಿಂಟ್ ನೋಡಿ, ಈ ಪಾಯಿಂಟನ್ನು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ, ಈ ಥರ ಬೆರಳಿನಿಂದ ಮಸಾಜ್ ಮಾಡಿದ ಬಳಿಕ ಈ ರೀತಿ ಒತ್ತಬೇಕು. ನಡು ಬೆರಳಿಂದ ಅಥವಾ ತೋರು ಬೆರಳಿನಿಂದ ಹೀಗೆ ಒಂದು 10 ರಿಂದ 15 ಸೆಕೆಂಡ್ ಸಹ ನೀವು ಇದನ್ನು ಹೀಗೆ ಒತ್ತು. ಅದು ನಿಮಗೆ ಆಗಲೂ ಇನ್ನೂ ನಿದ್ದೆ ಬರದೇ ಇದ್ದರೆ ಇನ್ನೂ ಒಂದು ಮತ್ತೆ ಅದನ್ನು ಹೆಚ್ಚು ಕಡಿಮೆ ಒಂದು 5 ನಿಮಿಷಗಳ ಕಾಲ ಈ ರೀತಿ ಮಾಡಿ. ಆವಾಗ ನಿಮ್ಮ ಯೋಚನೆ ನಿದ್ರೆ ಮಾತ್ರ ಇರಬೇಕು. ಇದರಿಂದಾಗಿ ನಿಮಗೆ ಆಗುವಂತಹ ಟೆನ್ಷನ್ ಕಡಿಮೆ ಆಗುತ್ತೆ, ಆಕ್ಸೈಟಿ ಕಡಿಮೆ ಆಗುತ್ತೆ, ಮನಸ್ಸು ಶಾಂತವಾಗುತ್ತದೆ, ಹಾಗೂ ಉಸಿರಾಟಕ್ಕಿರುವ ತೊಂದರೆ ನಿವಾರಣೆ ಆಗುತ್ತೆ, ಹಾರ್ಟಿಗಿರುವ ತೊಂದರೆಗಳು ನಿವಾರಣೆ ಆಗುತ್ತೆ. ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಏನಿದ್ದರೂ ಅದು ನಿವಾರಣೆಯಾಗಿ ನೀವು ಸುಖವಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತದೆ. ಆದರೆ ನೀವು ಅದಕ್ಕಿಂತ ಮೊದಲು ನಿಮ್ಮ ಸಿದ್ಧತೆ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಅಂದರೆ ನೀವು ಊಟ ಮಾಡಿ ಕೂಡಲೇ ನೀವು ಮಲಗಬಾರದು. ದಿನವೂ ಸಮಯವರಿತು ಒಂದೇ ಟೈಮಲ್ಲಿ ಮಲಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಹಾಗೆಯೇ ದಿನವೂ ಬೆಳಿಗ್ಗೆ ಒಂದೇ ಹೊತ್ತಿನಲ್ಲಿ, ಅಂದರೆ ಸರಿಯಾದ ಒಂದು ಕ್ರಮವರಿತು ಆ ಹೊತ್ತಿನಲ್ಲೇ ನೀವು ಎದ್ದೇಳುವಂಥ ಅಭ್ಯಾಸವನ್ನು ಮಾಡಿಕೊಂಡಿರಬೇಕು. ಹೀಗೆ ನಿಮಗೆ ಪ್ರತಿಯೊಂದು ಸಿದ್ಧತೆಗಳನ್ನು ಮಾಡಿಕೊಂಡು ನೀವು ನಿಮ್ಮ ನಿದ್ರೆಗೆ ಬೇಕಾದಂತಹ ಸಿದ್ಧತೆ ಸರಿಯಾಗಿದ್ದರೆ ನೀವು ಈ ರೀತಿ ಪಾಯಿಂಟನ್ನು ಒತ್ತುವುದರಿಂದ ನಿಮಗೆ
ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಆದರೆ ನೀವು ಯಾವತ್ತೂ ಹೇಳಿದ್ರು ಯಾರೋ ನಾನು ಗೊತ್ತಿದ್ದು ನಿದ್ದೆ ಬರುತ್ತೆ ಅಂತ ಹೇಳಿ ಸುಮ್ಮನೆ ನೀವು ಒತ್ತಕ್ಕೆ ಹೋದರೆ ನಿದ್ರೆ ಬರೋದಿಲ್ಲ. ಅನ್ನಂದರೆ ನೀವು ಈ ನಿದ್ದೆ ಬರಬೇಕಾದ್ರೆ ನೀವು ಸರಿಯಾದ ಸಿದ್ಧತೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅದರ ಬಗ್ಗೆ ನೀವು ಯೋಚಿಸುತ್ತಾ ಇದರ ಬಗ್ಗೆಯೇ ನೀವು ಸರಿಯಾಗಿ ಯೋಚಿಸುತ್ತಾ ನೀವು ನಿದ್ರೆ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ನಿಮಗೆ ನಿದ್ದೆ ಬಂದಿಲ್ಲ, ನೀವು ಹೇಳಿದ ಯಾವುದೇ ಪಾಯಿಂಟನ್ನು ಒತ್ತಿದ್ರೆ ನನಗೆ ನಿದ್ದೆ ಬರಲಿಲ್ಲ ಎಂಬುತ್ತಾ ಹೇಳುವುದು. ಈಗ ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಈ ಕಿರಿಬೆರಳ ಕೆಳಗೆ 2 ಕೈಯನ್ನು ಬಳಸ್ಬೋದು. 2 ಕೈಯನ್ನು ಇಲ್ಲಿ ನೀವು ಈ ಕಿರುಬೆರಳ ಈ ಕೆಳಗೆ ಬರುತ್ತೆ, ಇಲ್ಲಿ ನೀವು ಮಸಾಜ್ ಮಾಡಿ. ಫಸ್ಟ್ ಮಸಾಜ್ ಮಾಡಿ, ಆಮೇಲೆ ತೋರು ಬೆರಳು ಅಥವಾ ನಡುಬೆರಳು ಅಥವಾ ತೋರು ಬೆರಳಿಂದ ಒತ್ತುವುದರಿಂದ ಹೀಗೆ ಒತ್ತುವುದರಿಂದ ಅಂದರೆ ಮೆತ್ತಗೆ ಹೀಗೆ ಒತ್ತುವುದರಿಂದ ನಿಮ್ಮ ದೇಹದಲ್ಲಿರುವಂತಹ ನಿಮ್ಮ ನರಗಳು ಬಿಗಿತವನ್ನು ಕಡಿಮೆಗೊಳಿಸಿ ನಿಮ್ಮ ಮನಸ್ಸಿಗೆ ನಿಮ್ಮ ಮೈಂಡಿಗೆ ಹೋಗುವಂತಹ ಅಂದರೆ ನಿಮ್ಮ ಮೆದುಳಿಗೆ ಶಾಂತವಾದ ಭಾವನೆಯನ್ನು ತುಂಬಿ ಮೆದುಳಿನಲ್ಲಿ ಚಿಂತೆಗಳನ್ನು ದೂರ ಮಾಡುವಂತಹ, ನಿಮ್ಮ ಮನಸ್ಸು ಆರಾಮಾಗುವಂತಹ ಪ್ರಶಾಂತವಾಗುವಂತಹ ಒಂದು ವಾತಾವರಣವನ್ನು ನಿರ್ಮಿಸುತ್ತದೆ. ಆ ವಾತಾವರಣದಿಂದ ನಿಮಗೆ ನಿದ್ರೆ ಬರುತ್ತದೆ. ಈ ನಿದ್ರೆ ಮಾಡುವಾಗ ನೀವು ಸುಖವಾಗಿ ನಿದ್ರೆ ಮಾಡ್ಬೋದು. ಮಧ್ಯೆ ಎಚ್ಚರವಾಗುವಂತಹ ಸಮಸ್ಯೆಗಳಿದ್ದರೆ ನೀವು ಎಚ್ಚರವಾದರೂ ಮತ್ತೆ ನಿದ್ದೆ ಬಾರದಿದ್ದರೆ ಆವಾಗ ನೀವು ಎದ್ದು ಕುಳಿತುಕೊಂಡು ಈ ರೀತಿಯ ಒಂದು ಪಾಯಿಂಟ್ ಒತ್ತುವ ಕೆಲಸವನ್ನು ಒಂದು ಸ್ವಲ್ಪ ಹೊತ್ತು ಮಾಡಿದರೆ ಮತ್ತೆ ನಿಮಗೆ ನಿದ್ದೆ ಬರುತ್ತದೆ. ಅಂದರೆ ಎಚ್ಚರವಾದಾಗಲೂ ಇದು ಮಾಡಬಹುದು. ಆದರೆ ನೀವು ಹೊತ್ತೊತ್ತಿಗೆ ಈಗ ನಿದ್ರೆ ಮಾಡುವ ಟೈಮು, ಈಗ ನನ್ನ ನಿದ್ರೆ ಬರುತ್ತೆ ಅಂತ ನೀವು ಸುಮ್ಮನೆ ಮಲಗಿಕೊಂಡು ಅಥವಾ ಸುಮ್ಮನೆ ಮಾಡಿದರೆ ನಿದ್ರೆ ಬರೋದಿಲ್ಲ. ಇದು ನೀವು 1-2 ದಿವಸ ಎಲ್ಲ ಮಾಡಿದಾಗ ನಿದ್ದೆ ಬೇಗನೆ ಬರುತ್ತಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಕಡಿಮೆ ಅಂದರೂ 15 ದಿವಸ ತನಕ 15 ದಿನಗಳ ತನಕ ನೀವು ಇದನ್ನು ಮಾಡಿದಾಗ, ಇದನ್ನು ಮುಂದುವರಿಸಿದಾಗ ನಿಮಗೆ ನಿದ್ರೆ ಮಾಡುವಂಥ ಆ ಒಂದು ಸ್ಥಿತಿಗೆ ನೀವು ತಲುಪ್ತೀರಿ. ನೀವು ರಾತ್ರಿ ಸುಖವಾಗಿ ನಿದ್ರೆ ಮಾಡ್ಬೋದು. ನಿಮ್ಮ ನಿದ್ರೆಗಿರುವ ಭಂಗವನ್ನು ಅದು ದೂರ ಮಾಡುತ್ತದೆ. ಅಂದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಸಿದ್ಧತೆ ಅತಿ ಮುಖ್ಯ. ಸಿದ್ಧತೆ ನೀವು ಮಲಗುವ ಟೈಮಿನಲ್ಲಿ ನೀವು ಹೋಗಿ ಕುಳಿತುಕೊಂಡು ಆರಾಮವಾಗಿ ಕುಳಿತುಕೊಂಡು ನೀವು ಮನಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ನಿದ್ರೆಗಿರುವಂಥ ಸಮಸ್ಯೆ ಏನು, ನಿದ್ರೆಯಿಂದ ಎಷ್ಟು ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ಬಗ್ಗೆ ಮಾತ್ರ ನೀವು ಯೋಚಿಸಿ ಹಾಗೆಯೇ ಉಸಿರಾಡುವಂತಹ ಆ ವ್ಯಾಯಾಮವನ್ನು ನೀವು ಮಾಡಿ ಆವಾಗ ನಿಮಗೆ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನೀವು ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಎಲ್ಲ ವೀಡಿಯೋಗಳು ನೋಡಲು ಸಾಧ್ಯವಾಗುತ್ತದೆ. ಹಾಗೆಯೇ ನಿಮ್ಮೆಲ್ಲರ ಇಂತಹ ಸಹಕಾರ ಮುಂದೆಯೂ ಇರಲಿ. ಆದರೆ ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದೇ ರೀತಿ ನೀವು ಪಾಲನೆ ಮಾಡಿದರೆ ಮಾತ್ರ ನಿಮಗೆ ನಿದ್ದೆ ಮಾಡಲು ಸಾಧ್ಯ. ಇವತ್ತು ನಾವು ಹೇಳಿದ್ದು ಸ್ಪಿರಿಟ್ ಗೇಟ್ ಅಥವಾ HT7, ಇಲ್ಲವೇ ಅದರ ಹೆಸರು ಸೆನ್ಮೆನ್ ಎಂಬ ಒಂದು ಪಾಯಿಂಟು. ಅದು ನಿಮಗೆ ಗೊತ್ತು, ಕಿರುಬೆರಳ ಕೆಳಗೆ, ಕಿರುಬೆರಳು ಹಿಂಭಾಗದಲ್ಲಿ, ಹಸ್ತದ ಹಿಂಭಾಗದ ಕಿರುಬೆರಳ ಕೆಳಗೆ ಅದು ಬಂದು ಸೇರುವಂತಹ ಮಣಿಕಟ್ಟಿನ ಮೇಲೆ ಇರುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.